ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನ್ಯೂಸ್ ಸ್ಟೋರಿ ಅಗ್ನಿಸಾಕ್ಷಿ ಭಾಗ 2 ಹೊಸ ಕತೆಗೆ ಎಲ್ಲರಿಗೂ ಸ್ವಾಗತ. ಸ್ನಾನ ಮುಗಿಸಿ ಹೊರಗೆ ಬಂದ ಹಾದಿ ತಲೆ ಒರೆಸಿಕೊಳ್ಳುತ್ತಿದ್ದ ಅಷ್ಟರಲ್ಲಿ ಮನೆ ಕೆಲಸದವರು ತಂದ ಕಾಫಿ ಕುಡಿಯುತ್ತಾ ಏನು ಮಾಡಬೇಕು, ಆ ಹುಡುಗಿಯನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹೋಗುವಂತೆ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದನು. ಆದಿಗೆ ಕಾಫಿ ಕೊಟ್ಟು ಕೆಳಗೆ ಬಂದ ಮನೆ ಕೆಲಸದವಳನ್ನು ತಡೆದ ಅರುಂಧತಿ, ಅಮ್ಮನವರು ಆದಿ ಹೇಗಿದ್ದಾನೆ ಎಂದು ಕೇಳಿದರು. ಅವಳು ಕೋಪದಿಂದ ಏನೂ ಇರಲಿಲ್ಲ, ಸಾಮಾನ್ಯವಾಗಿ ಕಂಡರು, ಕಾಫಿ ಕೂಡ ತೆಗೆದುಕೊಂಡು ಕುಡಿದರು ಎಂದು ಹೇಳಿ ಹೊರಟು ಹೋದಳು. ಇದು ಹೇಗೆ ಸಾಧ್ಯ? ಇಷ್ಟು ಶಾಂತವಾಗಿದ್ದಾನೆ ಎಂದರೆ ಅವನ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಓಡುತ್ತಿದೆ. ಇದು ಖಂಡಿತವಾಗಿಯೂ ಬಿರುಗಾಳಿಯ ಮೊದಲು ಬರುವ ಶಾಂತಿಯಂತೆ ಭಾಸವಾಗುತ್ತಿದೆ ಅರುಂಧತಿ ಅಮ್ಮನವರಿಗೆ. ಏನು ಯೋಚಿಸುತ್ತಿದ್ದೀಯಾ ಆದಿ? ನಡೆದು ಹೋದ ಮದುವೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಅಂತಾನಾ? ಆ ಹುಡುಗಿಯಿಂದ ಹೇಗೆ ದೂರವಾಗಬೇಕು ಅಂತಾನಾ? ನೀನು ಏನು ಯೋಚಿಸುತ್ತೀಯೋ ನಾನು ಅದನ್ನು ಊಹಿಸಲಾರದೆ ಇರುತ್ತೇನೆಯೇ ಎಂದುಕೊಂಡು ತನ್ನ ಮೊಮ್ಮಗನ ಆಲೋಚನೆಗಳು ಹೇಗಿರುತ್ತವೆಯೋ ಎಂದು ಒಂದು ಕಡೆ ಗಮನಿಸುತ್ತಲೇ ಇರುತ್ತಾರೆ ಅರುಂಧತಿ ಅಮ್ಮನವರು. ನೀನು ಏನು ಮಾಡಲು ಬಯಸುತ್ತೀಯೋ ನಾನು ಅದನ್ನು ಆಗಲು ಬಿಡುವುದಿಲ್ಲ. ಆ ಹುಡುಗಿಯನ್ನು ನಿನ್ನ ಜೀವನದಿಂದ ದೂರ ಕಳುಹಿಸುವುದು ನಡೆಯುವುದಿಲ್ಲ. ಅವಳು ಸದಾ ನಿನ್ನ ಹೆಂಡತಿಯಾಗಿಯೇ ಈ ಮನೆಯಲ್ಲಿ ಇರುತ್ತಾಳೆ. ನೀನು ಒಪ್ಪಿದರೂ ಒಪ್ಪದಿದ್ದರೂ ಇದೇ ನಡೆಯುತ್ತದೆ ಎಂದು ಅರುಂಧತಿ ಅಮ್ಮನವರು ಕೂಡ ಹಠದಿಂದ ನಿರ್ಧರಿಸುತ್ತಾರೆ. ಅಲ್ಲಿಂದ ಆ ಎಲ್ಲ ಯೋಚನೆಗಳನ್ನು ಬಿಟ್ಟು ನಾಳೆ ನಡೆಯುವ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕಾಗಿ ಮನೆ ಇಡೀ ಸಿದ್ಧಗೊಳಿಸಲು ಹೂವುಗಳಿಂದ ಅಲಂಕಾರ ಮಾಡಲು ಕೆಲಸದವರಿಗೆ ಹೇಳಿ ಕೆಲಸಗಳನ್ನು ಶುರು ಮಾಡಿಸುತ್ತಾರೆ. ಪೂಜಾರಿಯವರಿಗೆ ಫೋನ್ ಮಾಡಿ ನಾಳೆ ವ್ರತಕ್ಕಾಗಿ ಸರಿಯಾದ ಸಮಯಕ್ಕೆ ಬರುವಂತೆ ಹೇಳುತ್ತಾರೆ. ಆಗಲಿ ಅಮ್ಮ ಎಂದು ಪೂಜಾರಿ ಫೋನ್ ಇಟ್ಟ ತಕ್ಷಣ ಹತ್ತಿರದ ಸಂಬಂಧಿಕರಿಗೂ ಫೋನ್ ಮಾಡಿ ಅವರನ್ನು ಆಹ್ವಾನಿಸುತ್ತಾರೆ. ಅವರು ಹೇಳಿದ ತಕ್ಷಣ ಕೆಲಸಗಳೆಲ್ಲ ಚಕಚಕನೆ ನಡೆದು ಹೋಗುತ್ತಿರುತ್ತವೆ. ಅಲ್ಲಿ ನಡೆಯುತ್ತಿರುವ ಗಡಿಬಿಡಿಯನ್ನೆಲ್ಲ ಒಂದು ಕಣ್ಣಿನಿಂದ ಗಮನಿಸುತ್ತಾ ಒಳಗೊಳಗೆ ಕುದಿಯುತ್ತಿರುತ್ತಾಳೆ ಶಾಂಭವಿ. ಪ್ರಸಾದ್ ಕೂಡ ಅಲ್ಲಿ ನಡೆಯುವ ಸಿದ್ಧತೆಗಳನ್ನೆಲ್ಲ ನೋಡುತ್ತಾ ತನ್ನ ಮಗಳು ಆ ಮನೆಗೆ ಸೊಸೆಯಾಗಲು ಸಾಧ್ಯವಾಗಲಿಲ್ಲ ಎಂದು ಕೋಪದಿಂದ ನೋಡುತ್ತಿರುತ್ತಾನೆ. ಆದರೆ ಅರುಂಧತಿ ಅಮ್ಮನವರು ಇದ್ಯಾವುದನ್ನು ಲೆಕ್ಕಿಸದೆ ಎಲ್ಲ ಸಿದ್ಧತೆಗಳನ್ನು ಸಂಪೂರ್ಣಗೊಳಿಸಿ ನಾಳೆ ಬೇಗ ಹೇಳಬೇಕು, ಮನೆಯಲ್ಲಿ ಪೂಜೆ ಇದೆ ಎಂದು ಎಲ್ಲರಿಗೂ ಸ್ಟ್ರಿಕ್ಟ್ ಆಗಿ ಎಚ್ಚರಿಕೆ ಕೊಟ್ಟು ನಾಳೆ ಏನೇನು ಅಡುಗೆಗಳನ್ನು ಮಾಡಬೇಕು, ಪ್ರಸಾದಕ್ಕೆ ಏನು ಮಾಡಬೇಕು ಎಂದು ಮೊದಲೇ ಕೆಲಸದವರಿಗೆಲ್ಲರಿಗೂ ಹೇಳಿ ಪೂಜೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು ಎಂದು ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತಾರೆ. ಸಂಜೆ 5 ಗಂಟೆ ಆಗುತ್ತಿರುವಾಗ ಕಾಲೇಜಿನಿಂದ ಬರುತ್ತಾಳೆ ಶಾಂಭವಿಯ ಮಗಳಾದ ಕಲ್ಪನಾ. ಎದುರಿಗಿದ್ದ ಅರುಂಧತಿ ಅಮ್ಮನವರನ್ನು ನೋಡಿ ಓಡಿಕೊಂಡು ಹೋಗಿ ಸಂತೋಷದಿಂದ ಅವರನ್ನು ಅಪ್ಪಿಕೊಂಡು, ಅಜ್ಜಿ ಹೇಗಿದ್ದೀಯಾ, ಊರಿಂದ ಯಾವಾಗ ಬಂದೆ ಎಂದು ಪ್ರಶ್ನೆಗಳ ಮಳೆ ಸುರಿಸುತ್ತಾಳೆ. ನಾನು ಚೆನ್ನಾಗಿದ್ದೇನೆ, ನೀನು ಕಾಲೇಜಿಗೆ ಹೋಗಿದ್ದೆಯಂತೆ, ಆವಾಗ ಬಂದೆ ಎಂದು ಹೇಳುತ್ತಾರೆ. ಮನೆಯಲ್ಲಿ ನಡೆಯುತ್ತಿರುವ ಗಡಿಬಿಡಿ, ಅಲಂಕಾರ, ಲೈಟಿಂಗ್ ಇದೆಲ್ಲವನ್ನ ನೋಡಿ ಏನು ನಡೆಯುತ್ತಿದೆ ಅಜ್ಜಿ, ಏಕೆ ಇಷ್ಟು ಗಡಿಬಿಡಿ ಮಾಡುತ್ತಿದ್ದಾರೆ, ಏಕೆ ಮನೆಯನ್ನು ಇಷ್ಟು ಅಲಂಕಾರ ಮಾಡುತ್ತಿದ್ದಾರೆ ಎಂದು ಕಲ್ಪ ಕೇಳುತ್ತಾಳೆ. ನಿನ್ನ ಅಣ್ಣ ಮದುವೆ ಮಾಡಿಕೊಂಡು ಬಂದಿದ್ದಾನೆ. ನಾಳೆ ಸತ್ಯನಾರಾಯಣ ಸ್ವಾಮಿ ವ್ರತ, ಅದಕ್ಕಾಗಿಯೇ ಮನೆಯನ್ನು ಅಲಂಕಾರ ಮಾಡುತ್ತಿದ್ದಾರೆ. ನೀನು ಕೂಡ ನಾಳೆ ಕಾಲೇಜಿಗೆ ಹೋಗಬೇಡ, ಮನೆಯಲ್ಲಿ ಇರು ಎಂದು ಅರುಂಧತಿ ಅಮ್ಮನವರು ಹೇಳುತ್ತಾರೆ. ಏನು, ಅಣ್ಣ ಮದುವೆ ಮಾಡಿಕೊಂಡು ಬಂದಿದ್ದಾನ? ಹುಡುಗಿ ಎಂದರೇನೆ ಒಂದು ಮೈಲಿ ದೂರ ಇರುತ್ತಿದ್ದ ಅಣ್ಣ ನಿಜವಾಗಿಯೂ ಮದುವೆ ಮಾಡಿಕೊಂಡಿದ್ದಾನಾ ಎಂದು ಶಾಕ್ಗೆ ಒಳಗಾಗುತ್ತಾ ಒಂದು ಕಡೆ ಸಂತೋಷದಿಂದಿದ್ದರು. ಆದರೂ ನಾವ್ಯಾರೂ ಇಲ್ಲದೆ ಅಣ್ಣ ಮದುವೆ ಮಾಡಿಕೊಂಡಿದ್ದೇನು ಎಂದು ಸ್ವಲ್ಪ ಹೊತ್ತು ಮುಖ ಸಿಂಗರಿಸಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ, ನಾವು ಇಲ್ಲದಿದ್ದರೆ ಏನಾಯಿತು ಬಿಡು, ಮೊದಲು ಅಣ್ಣ ಮದುವೆ ಮಾಡಿಕೊಂಡಿದ್ದಾನೆ, ಅಷ್ಟೇ ಸಾಕು, ನಾನು ಅರ್ಜೆಂಟಾಗಿ ಅತ್ತಿಗೆಯನ್ನು ನೋಡಬೇಕು, ಮದುವೆಯೇ ಮಾಡಿಕೊಳ್ಳುವುದಿಲ್ಲ ಎಂದು ಹಠ ಹಿಡಿದಿದ್ದ ನಮ್ಮ ಅಣ್ಣ ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಂಡು
ಬಂದಿದ್ದಾನೆ ಎಂದರೆ ನಮ್ಮ ಅತ್ತಿಗೆ ಎಷ್ಟು ಸುಂದರವಾಗಿ ಇರುತ್ತಾಳೆ ಅಲ್ವಾ ಎಂದುಕೊಂಡು ಅತ್ತಿಗೆ ಎಲ್ಲಿದ್ದಾಳೆ ಎಂದು ಅರುಂಧತಿ ಅಮ್ಮನವರನ್ನು ಕೇಳುತ್ತಾಳೆ. ಇರು ಕಲ್ಪ, ಸ್ವಲ್ಪ ಇರು, ನಿನ್ನ ಅತ್ತಿಗೆ ಅಲ್ಲಿ ಗೆಸ್ಟ್ ರೂಮ್ನಲ್ಲಿ ಇದ್ದಾಳೆ, ಸುಸ್ತಾಗಿ ಬಂದಿದ್ದಾಳೆ, ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾಳೆ, ಆಮೇಲೆ ನೋಡುವೆಯಂತೆ, ಬಿಡು ಎಂದು ಹೇಳಿದರು. ಇಲ್ಲ ಅಜ್ಜಿ, ನಾನು ಅತ್ತಿಗೆಗೆ ಸ್ವಲ್ಪವೂ ತೊಂದರೆ ಮಾಡುವುದಿಲ್ಲ, ಜಸ್ಟ್ ನೋಡಿ ಬರುತ್ತೇನೆ ಪ್ಲೀಸ್ ಎಂದು ಬೇಡಿಕೊಂಡು ಓಡುತ್ತಾ ಗೆಸ್ಟ್ ರೂಮ್ ಕಡೆಗೆ ಹೋಗುತ್ತಾಳೆ. ಬೆಡ್ ಮೇಲೆ ಶಾಂತವಾಗಿ ನಿದ್ರಿಸುತ್ತಾ ಮುಗ್ಧವಾಗಿ ಕಾಣುತ್ತಿದ್ದ ಗಾನವಿಯನ್ನು ನೋಡಿ, ಎಷ್ಟು ಸುಂದರವಾಗಿ ಇದ್ದೀಯಾ ಅತ್ತಿಗೆ, ನಿನಗೆ ನನ್ನ ದೃಷ್ಟಿ ತಗಲುವಂತಿದೆ, ಅದಕ್ಕಾಗಿಯೇ ನಮ್ಮ ಅಣ್ಣ ನಿನಗೆ ಮಾರು ಹೋಗಿದ್ದಾನೆ ಅನ್ನಿಸುತ್ತದೆ, ಯಾರನ್ನು ಮದುವೆಯೇ ಮಾಡಿಕೊಳ್ಳುವುದಿಲ್ಲ ಎಂದಿದ್ದ ನಮ್ಮ ಅಣ್ಣ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದಾನೆ ಎಂದರೇನೆ ಅರ್ಥವಾಗುತ್ತಿದೆ, ನೀನು ಎಷ್ಟು ಸುಂದರವಾಗಿ ಇದ್ದೀಯಾ ಅಂತ. ನಮ್ಮ ಅಣ್ಣನ ಟೇಸ್ಟ್ ಸೂಪರ್ ಎಂದುಕೊಂಡು ನಿದ್ರಿಸುತ್ತಿರುವ ಅತ್ತಿಗೆಗೆ ತೊಂದರೆ ಕೊಡದೆ ಹೊರಗೆ ಬರುತ್ತಾಳೆ. ಅಜ್ಜಿ, ಅತ್ತಿಗೆ ತುಂಬ ಚೆನ್ನಾಗಿದ್ದಾಳೆ, ನನಗೆ ತುಂಬಾ ಇಷ್ಟ ಆದಳು ಎಂದು ಸಂತೋಷದಿಂದ ಹೇಳುತ್ತಾಳೆ ಕಲ್ಪ. ಸರಿ ಸರಿ, ಈಗ ತಾನೇ ಕಾಲೇಜಿನಿಂದ ಬಂದಿದ್ದೀಯಾ, ಮೊದಲು ಹೋಗಿ ಫ್ರೆಶ್ ಆಗಿ ಏನಾದರೂ ತಿನ್ನು ಎಂದು ಅವಳನ್ನು ರೂಮ್ಗೆ ಕಳುಹಿಸುತ್ತಾರೆ. ಕಲ್ಪ ಕಾಲೇಜಿನಿಂದ ಬಂದಾಗಿನಿಂದ ಅರುಂಧತಿ ಅಮ್ಮನವರ ಪಕ್ಕದಲ್ಲೇ ಶಾಂಭವಿ ಇದ್ದರೂ ಅವಳನ್ನು ಸ್ವಲ್ಪವೂ ಲೆಕ್ಕಿಸದೆ ಅಜ್ಜಿಯ ಬಳಿಗೆ ಹೋಗಿ ಅವಳೊಂದಿಗೆ ಸಂತೋಷದಿಂದ ಮಾತನಾಡುತ್ತಿರುವುದನ್ನು ಕೋಪದಿಂದ ನೋಡುತ್ತಿರುತ್ತಾಳೆ ಶಾಂಭವಿ. ಕನ್ನಡಿಯಲ್ಲಿದ್ದ ತನ್ನ ತಾಯಿಯನ್ನು ಇಲ್ಲಿ ಇರುವ ತನ್ನನ್ನು ಸ್ವಲ್ಪವೂ ಲೆಕ್ಕಿಸುವುದಿಲ್ಲ. ಆದರೆ ಆ ಮುದುಕಿಯೊಂದಿಗೆ ಮಾತ್ರ ತುಂಬ ಕಥೆಗಳನ್ನು ಹೇಳುತ್ತಿದ್ದಾಳೆ ಎಂದು ಮಗಳನ್ನು ಬೈದುಕೊಳ್ಳುತ್ತಾ, ಇವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೂ ನನ್ನಲ್ಲಿರುವ ಕನ್ನಿಂಗ್ ಬುದ್ಧಿ ಮತ್ತೆ ಒಂದು ಕೂಡ ಇವಳಿಗೆ ಬಂದಿಲ್ಲ ಎಂದು ಅಸಹನೆಯಿಂದ ಅಂದುಕೊಳ್ಳುತ್ತಾಳೆ. ಅಷ್ಟೊತ್ತಿಗೆ ರಾತ್ರಿಯಾಗುತ್ತಾ ಇರುವುದರಿಂದ ಎಲ್ಲರೂ ಡಿನ್ನರ್ಗೆ ಡೈನಿಂಗ್ ಟೇಬಲ್ ಬಳಿಗೆ ಬರುತ್ತಾರೆ. ಅರುಂಧತಿ ಅಮ್ಮನವರು ಸೀತಮ್ಮನನ್ನು ಕರೆದು ಗಾನವಿಯನ್ನು ಕರೆದುಕೊಂಡು ಬಾ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಎನ್ನುತ್ತಾರೆ. ಆಗಲಿ ಅಮ್ಮ, ಈಗಲೇ ಕರೆಯುತ್ತೇನೆ ಎಂದು ಸೀತಮ್ಮ ಗೆಸ್ಟ್ ರೂಮ್ಗೆ ಗಾನವಿಯನ್ನು ಕರೆಯಲು ಹೋಗುತ್ತಾಳೆ. ಇನ್ನೂ ಮಲಗಿದ್ದ ಗಾನವಿಯನ್ನು ನೋಡಿ ಸೀತಮ್ಮ ಗಾನವಿಯ ಭುಜದ ಮೇಲೆ ಸವರುತ್ತಾ, ಅಮ್ಮ ಏಳಮ್ಮ ಎಂದು ಹೇಳಿದಾಗ ಮಂಪರಿನಿಂದ ಕಣ್ಣು ತೆರೆಯುತ್ತಾಳೆ ಗಾನವಿ. ನಿಧಾನವಾಗಿ ಕಣ್ಣು ತೆರೆದ ಗಾನವಿ ಸುತ್ತಲೂ ನೋಡಿದಾಗ ತಾನು ಎಲ್ಲಿದ್ದೇನೆ ಎಂದು ನೆನಪಾಗಿ ಒಮ್ಮೆಲೆ ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳುತ್ತಾಳೆ. ಎದುರಿಗಿದ್ದ ಸೀತಮ್ಮನಿಗೆ, ಕ್ಷಮಿಸು ಅಮ್ಮ, ಗೊತ್ತಿಲ್ಲದೆ ನಿದ್ರೆ ಹಿಡಿದು ಬಿಟ್ಟಿತು ಎಂದು ಹೇಳಿದಾಗ, ಅಯ್ಯೋ, ನೀವು ನನ್ನನ್ನು ಕ್ಷಮಿಸು ಎಂದು ಕೇಳುವುದೇನಮ್ಮ, ನೀವು ಈ ಮನೆಗೆ ಸೊಸೆ, ಯಜಮಾನರ ಹೆಂಡತಿ, ನಾನು ಈ ಮನೆಯ ಕೆಲಸದವಳು, ನೀವು ಹಾಗೆ ಕ್ಷಮಾಪಣೆ ಕೇಳಬೇಡಿ ಅಮ್ಮ, ದೊಡ್ಡಮ್ಮ ಅವರು ಕೇಳಿದರೆ ನನ್ನನ್ನು ಬೈತಾರಮ್ಮ ಎಂದು ಹೇಳಿ ನಿಮ್ಮನ್ನು ದೊಡ್ಡಮ್ಮ ಅವರು ಊಟಕ್ಕೆ ಕರೆಯುತ್ತಿದ್ದಾರೆ ಅಮ್ಮ ಎಂದಾಗ, ಒಂದೇ ಒಂದು ಸಾರಿ ಫ್ರೆಶ್ ಆಗಿ ಬಂದು ಸರಿ ಎಂದಾಗ, ನನ್ನ ಹೆಸರು ಸೀತಮ್ಮ, ನನ್ನನ್ನು ಹಾಗೆಯೇ ಕರೀರಿ ಅಮ್ಮ, ಇಲ್ಲಿ ಎಲ್ಲರೂ ನನ್ನನ್ನು ಹಾಗೆಯೇ ಕರೆಯುತ್ತಾರೆ ಅಂದಾಗ, ಪರವಾಗಿಲ್ಲ ಬಿಡಿ ಅಮ್ಮ, ನೀವು ನನಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯಳು, ನಿಮ್ಮನ್ನು ಅಮ್ಮ ಎಂದೇ ಕರೆಯುತ್ತೇನೆ ಎಂದು ಸೀತಮ್ಮನೊಂದಿಗೆ ಸೇರಿ ಡೈನಿಂಗ್ ಟೇಬಲ್ ಬಳಿಗೆ ಬರುತ್ತಾಳೆ. ಅರುಂಧತಿ ಅಮ್ಮನವರು ಡಿನ್ನರ್ ಮಾಡಲು ಆದಿನು ಕೂಡ ಕರೆಯುವುದರಿಂದ ಗಾನವಿ ಹೋಗುವಷ್ಟರಲ್ಲಿ ಅಲ್ಲೇ ಇರುತ್ತಾನೆ ಆದಿತ್ಯ. ಡೈನಿಂಗ್ ಟೇಬಲ್ ಬಳಿ ಇದ್ದ ಎಲ್ಲರನ್ನು ಗಮನಿಸುತ್ತಾ ಸ್ವಲ್ಪ ದೂರದಲ್ಲಿ ನಿಂತುಕೊಳ್ಳುತ್ತಾಳೆ ಗಾನವಿ. ಏಕೆಂದರೆ ಅವಳಿಗೆ ಎಲ್ಲರೊಂದಿಗೆ ಸೇರಿ ತಿನ್ನುವ ಅಭ್ಯಾಸವಿರಲಿಲ್ಲ. ತನ್ನ ಮನೆಯಲ್ಲಿ ಎಲ್ಲರೂ ತಿಂದ ನಂತರ ಉಳಿದ 4 ತುತ್ತುಗಳನ್ನು ತಿನ್ನುವುದು, ಕೆಲವೊಮ್ಮೆ ಅವು ಕೂಡ ಇಲ್ಲದಿದ್ದರೆ ನೀರು ಕುಡಿದು ಮಲಗುತ್ತಿದ್ದಳು. ಅದಕ್ಕಾಗಿಯೇ ಅಷ್ಟು ಜನರನ್ನು ನೋಡಿ, ಟೇಬಲ್ ಮೇಲೆ ಇದ್ದ ಬೇರೆ ಬೇರೆ ಐಟಮ್ಸ್ಗಳನ್ನು ನೋಡಿ ಗಾನವಿ ದೂರದಲ್ಲೇ ನಿಂತುಕೊಳ್ಳುತ್ತಾಳೆ. ಗಾನವಿಗೆ ಅವುಗಳಲ್ಲಿ ಕೆಲವೊಂದರ ಹೆಸರುಗಳು ಕೂಡ ತಿಳಿದಿರಲಿಲ್ಲ. ಆ ಮನೆಯಲ್ಲಿ ಸೀತಮ್ಮನೊಂದಿಗೆ ಹೆಸರುವಾಸಿಯಾದ ಶೆಫ್ಗಳು ಕೂಡ ಇರುತ್ತಾರೆ. ಶಾಂಭವಿ ಕನಿಷ್ಠ ಅಡುಗೆ ಮನೆ ಕಡೆಗೂ ಹೋಗುವುದಿಲ್ಲ. ಸೀತಮ್ಮ ಅರುಂಧತಿ ಅಮ್ಮನವರಿಗೆ ಮತ್ತು ಆದಿಗೆ
ಮಾತ್ರ ಅಡುಗೆ ಮಾಡುತ್ತಾಳೆ. ಉಳಿದವರು ತಮಗೆ ಬೇಕಾದ ಬೇರೆ ಬೇರೆ ಅಡುಗೆಗಳನ್ನು ಅಲ್ಲಿರುವ ಶೆಫ್ಗಳಿಗೆ ಹೇಳಿ ಮಾಡಿಸಿಕೊಳ್ಳುತ್ತಾರೆ. ಏನಾದರೂ ಅಂದರೆ ನಮ್ಮ ಸ್ಟೇಟಸ್ ಏನು, ಈ ಹಳೆಯ ಅಡುಗೆಗಳು ಏನು, ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ನಮ್ಮ ಸ್ಟೇಟಸ್ಗೆ ತಕ್ಕಂತೆ ನಮ್ಮ ಅಭ್ಯಾಸಗಳನ್ನು ಕೂಡ ಬದಲಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸೊಸೈಟಿಯಲ್ಲಿ ಎಲ್ಲರ ಮುಂದೆ ನಾವು ಚಿಕ್ಕವರಾಗಿ ಬಿಡುತ್ತೇವೆ ಎಂದು ಹೇಳುತ್ತಾಳೆ ಶಾಂಭವಿ. ಆ ಮಾತುಗಳನ್ನು ಲೆಕ್ಕಿಸದೆ ಸೀತಮ್ಮನ ಕೈಯಿಂದ ಅವರಿಗೆ ಬೇಕಾದ ಅಡುಗೆಯನ್ನು ಅವರು ಮಾಡಿಸಿಕೊಳ್ಳುತ್ತಾರೆ ಅರುಂಧತಿ ಅಮ್ಮನವರು. ಶಾಂಭವಿ ಎಲ್ಲಿ ಎಷ್ಟು ನಾಟಕ ಮಾಡಿದರೂ ಅತ್ತೆ ಮುಂದೆ ಮಾತ್ರ ಬಾಯಿ ತೆರೆಯುವುದಿಲ್ಲ. ಏಕೆಂದರೆ ಅವಳನ್ನು ಏನಾದರೂ ಅಂದರೆ ಆದಿ ಅವಳನ್ನು ಅಲ್ಲೇ ಹೂತು ಹಾಕುತ್ತಾನೆ. ಆ ವಿಷಯ ಶಾಂಭವಿಗೆ ತಿಳಿದಿದೆ. ಅದಕ್ಕಾಗಿಯೇ ಅವರ ಮುಂದೆ ಸೈಲೆಂಟಾಗಿ ಇರುತ್ತಾಳೆ. ಅಷ್ಟೇ ಅಲ್ಲದೆ ಯಾವುದೇ ವಿಷಯದಲ್ಲಿಯೂ ತನ್ನ ಮಾತನ್ನು ಕೇಳುವ ತನ್ನ ಗಂಡ ಅತ್ತೆಯ ವಿಷಯದಲ್ಲಿ ಮಾತ್ರ ತನ್ನ ತಾಯಿಗೆ ಎದುರುತ್ತರ ಹೇಳುವುದಿಲ್ಲ. ಅದಕ್ಕಾಗಿಯೇ ತಾನು ಏನು ಮಾಡಿದರೂ ಸೈಲೆಂಟಾಗಿ ಇರುತ್ತಾಳೆ. ನೇರವಾಗಿ ತನ್ನನ್ನು ಏನು ಮಾಡಲು ಸಾಧ್ಯವಾಗದೆ ಪರೋಕ್ಷವಾಗಿ ತನ್ನ ದಾಳಗಳನ್ನು ಉರುಳಿಸುತ್ತಾಳೆ. ಸೊಸೆ ಮಾಡುವ ಕೆಲಸಗಳನ್ನೆಲ್ಲ ಒಂದು ಕಣ್ಣಿನಿಂದ ಗಮನಿಸುತ್ತಾ ತನಗೆ ಏನೂ ತಿಳಿದಿಲ್ಲದಂತೆ ಇರುತ್ತಾರೆ ಅರುಂಧತಿ ಅಮ್ಮನವರು. ದೂರ ನಿಂತಿದ್ದ ಗಾನವಿಯನ್ನು ನೋಡಿ, ಬಾ ಅಮ್ಮ, ಇಲ್ಲಿಗೆ ಬಂದು ಕೂತ್ಕೋ ಎಂದು ಹಾದಿ ಪಕ್ಕದಲ್ಲಿರುವ ಖಾಲಿ ಚೇರನ್ನು ತೋರಿಸುತ್ತಾರೆ ಅರುಂಧತಿ ಅಮ್ಮನವರು. ಆದರೂ ಕೂಡ ಗಾನವಿ ಕೂರಲು ಯೋಚಿಸುತ್ತಿದ್ದರೆ, ಏನಮ್ಮ ಭಯ ಪಡ್ತಾ ಇದ್ದೀಯಾ? ಏಕೆ ಭಯ? ನೀನು ಕೂರುತ್ತಿರುವುದು ನಿನ್ನ ಗಂಡನ ಪಕ್ಕದಲ್ಲೇ, ಬಾ ಬಂದು ಕೂತ್ಕೋ ಎಂದಾಗ ಅಲ್ಲಿರುವ ಎಲ್ಲರನ್ನು ನೋಡಿ ಭಯದಿಂದಲೇ ಕೂರುತ್ತಾಳೆ ಗಾನವಿ. ಸಿಂಪಲ್ ಪಿಂಕ್ ಕಲರ್ ಪ್ಲೇನ್ ಸೀರೆಯಲ್ಲಿ ಕುತ್ತಿಗೆಯಲ್ಲಿ ಶಾರ್ಟ್ ಕಪ್ಪು ಮಣಿಗಳ ಚೈನ್ ಬಿಟ್ಟು ಎಲ್ಲ ಒಡವೆಗಳನ್ನು ತೆಗೆದಿದ್ದರೂ ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ ಗಾನವಿ. ಗಾನವಿಗೆ ಒಂದು ಕಡೆ ಹಾದಿ ಕೂತಿದ್ದರೆ ಇನ್ನೊಂದು ಕಡೆ ಕಲ್ಪ ಕೂರುತ್ತಾಳೆ. ಆಯ್ ಅತ್ತಿಗೆ ಎಂದು ಗಾನವಿಯನ್ನು ಮಾತನಾಡಿಸಿ, ನನ್ನ ಹೆಸರು ಕಲ್ಪನಾ, ನಾನು ನಿಮಗೆ ನಾದಿನಿ ಅತ್ತಿಗೆ ಎಂದು ಸ್ವಪರಿಚಯ ಮಾಡಿಕೊಡುತ್ತಾ, ನೀವು ತುಂಬ ಸುಂದರವಾಗಿ ಇದ್ದೀರಾ ಅತ್ತಿಗೆ, ನಮ್ಮ ಅಣ್ಣನಿಗೆ ಕರೆಕ್ಟ್ ಜೋಡಿ, ನಿಮ್ಮಿಬ್ಬರ ಪೇರ್ ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾಳೆ. ಕಲ್ಪಾಳ ಮಾತಿಗೆ ಹೋರಗಣ್ಣಿನಿಂದ ಆದಿ ಕಡೆಗೆ ನೋಡುತ್ತಾಳೆ ಗಾನವಿ. ಆದರೆ ಆದಿ ಮಾತ್ರ ಯಾರನ್ನೂ ಲೆಕ್ಕಿಸದೆ ತನ್ನ ಡಿನ್ನರ್ ತಾನು ಮಾಡುತ್ತಿರುತ್ತಾನೆ. ಕಲ್ಪಾಳ ತುಂಟ ಮಾತಿಗೆ ಗಾನವಿಗೆ ತನ್ನ ಚಿಕ್ಕಪ್ಪನ ಮಗ ಪ್ರತಾಪ್ ನೆನಪಾಗಿ ಅವಳ ಕಣ್ಣಲ್ಲಿ ಚಿಕ್ಕ ತೇವ ಸೇರಿಕೊಳ್ಳುತ್ತದೆ. ಏಕೆಂದರೆ ಅವಳ ಚಿಕ್ಕಪ್ಪ ಅವಳನ್ನು ಒಬ್ಬ ಕೆಲಸದವಳಂತೆ ನೋಡಿದರೂ ಪ್ರತಾಪ್ಗೆ ಮಾತ್ರ ಗಾನವಿ ಎಂದರೆ ತುಂಬ ಇಷ್ಟ. ತನ್ನ ತಾಯಿ ಗಾನವಿಯನ್ನು ಆಗದದ್ದಕ್ಕೆ ಬೈಯುತ್ತಿದ್ದರೆ ತನ್ನ ತಾಯಿಗೆ ಎದುರುತ್ತರ ಹೇಳಿ ಗಾನವಿಯ ಪರವಾಗಿ ಮಾತನಾಡುತ್ತಿದ್ದನು. ಆ ವಿಷಯದಲ್ಲಿ ಅವಳ ಚಿಕ್ಕಮ್ಮ ಸಣ್ಣ ಮಗು ಎಂದು ನೋಡದೆ ಹಲವು ಬಾರಿ ಅವನನ್ನು ಹೊಡೆದಿದ್ದಾಳೆ ಕೂಡ. ಆದರೂ ಅವನು ಗಾನವಿಯನ್ನು ಎಂದಿಗೂ ಬಿಟ್ಟಿರಲಿಲ್ಲ. ಅಲ್ಲಿ ಮನೆಯಲ್ಲಿ ಗಾನವಿಯ ಒಂಟಿ ಜೀವನಕ್ಕೆ ಜೊತೆ ಪ್ರತಾಪ್ ಮಾತ್ರ. ತನ್ನ ಮಾತುಗಳಿಂದ ಗಾನವಿಯನ್ನು ಯಾವಾಗಲೂ ನಗಿಸುತ್ತಾ ಅಕ್ಕ ಎಂದು ಅವಳ ಹಿಂದೆ ತಿರುಗುತ್ತಿದ್ದನು ಪ್ರತಾಪ್. ನೆನಪಾದ ತಕ್ಷಣ ಯಾರಿಗೂ ಕಾಣದಂತೆ ಕಣ್ಣು ಒರೆಸಿಕೊಳ್ಳುತ್ತಾಳೆ. ಎಷ್ಟು ಹೊತ್ತಾದರೂ ಗಾನು ಏನೂ ತಿನ್ನದೆ ಇರುವುದನ್ನು ನೋಡಿ ಅರುಂಧತಿ ಅಮ್ಮನವರು ಗಾನವಿಯನ್ನು ಕರೆದು, ಏನಮ್ಮ ಊಟ ಇಷ್ಟವಾಗಲಿಲ್ಲವೇ, ಏನು ತಿನ್ನುತ್ತಿಲ್ಲ ಎಂದು ಕೇಳಿದರೆ, ಅದೇನಿಲ್ಲ ಅಮ್ಮಮ್ಮ ಎಂದು ಹೇಳಿ 2 ಚಪಾತಿಗಳು ಕರ್ರಿ ಜೊತೆ ತಿಂದು ತನ್ನ ಡಿನ್ನರ್ ಮುಗಿಯಿತು ಎಂದು ಹೇಳುತ್ತಾಳೆ. ಅಯ್ಯೋ ಅದೇನು ಅತ್ತಿಗೆ, ಏನೂ ತಿಂದಿಲ್ಲ, ಅಷ್ಟು ಕಡಿಮೆ ತಿಂದೆ ಯಾಕೆ ಎಂದು ಕೇಳುತ್ತಾಳೆ ಕಲ್ಪ. ಅದಕ್ಕೆ ಶಾಂಭವಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿನ್ನುತ್ತಾಳೆ. ಅವಳೇನೋ ಸಣ್ಣ ಹುಡುಗಿ ಅಲ್ವಾ ಕಲ್ಪ, ನೀನು ಹೇಳುವುದಕ್ಕೆ ಅವಳ ಬಗ್ಗೆ ನಿನಗೆ ಯಾಕೆ, ನಿನ್ನ ಡಿನ್ನರ್ ನೀನು ಮಾಡು ಎಂದು ಗದರಿಸುತ್ತಾಳೆ. ಯಾಕೆ ಮಮ್ಮಿ ಯಾವಾಗಲೂ ನನ್ನನ್ನು ಏನಾದರೂ ಒಂದು ಹೇಳುತ್ತಾ ಇರುತ್ತೀಯ, ಈಗ ನಾನು ಏನಂದೆ ಅಂತ ಎಂದು ಗೊಣಗುತ್ತಾ ಸೈಲೆಂಟಾಗಿ ತನ್ನ ಡಿನ್ನರ್ ಮುಗಿಸುತ್ತಾಳೆ. ಆದಿ ಡಿನ್ನರ್ ಟೇಬಲ್
ಬಳಿಯೂ ಯಾರೊಂದಿಗೂ ಏನೂ ಮಾತನಾಡದೆ ತನ್ನ ಡಿನ್ನರ್ ತಾನು ಪೂರ್ಣಗೊಳಿಸಿ ತನ್ನ ರೂಮ್ಗೆ ಹೋಗಲು ಹೊರಟಾಗ ಅರುಂಧತಿ ಅಮ್ಮನವರು ಆದಿನನ್ನು ತಡೆದು, ನಾಳೆ ಹೊಸ ಜೋಡಿಯಾದ ನೀವಿಬ್ಬರು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಬೇಕು ಆದಿ, ಆದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಪೂಜೆಗೆ ರೆಡಿಯಾಗಿರು ಎಂದು ಹೇಳುತ್ತಾರೆ. ಅದಕ್ಕೆ ಮಾತನಾಡದೆ ಸರಿ ಗ್ರಾನಿ ಎಂದು ಹೇಳಿ ಮೇಲೆ ಹೋಗುತ್ತಾನೆ. ಕನಿಷ್ಠ ತಾನು ಪಕ್ಕದಲ್ಲಿದ್ದರೂ ಕೂಡ ತನ್ನ ಕಡೆಗೆ ಒಂದು ಸಾರಿ ಕೂಡ ನೋಡದ ಆದಿಯನ್ನು ನೋಡಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಗಾನವಿಗೆ ಅರ್ಥವಾಗುತ್ತಿಲ್ಲ. ಆದಿತ್ಯ ಹೋಗುತ್ತಿರುವ ಕಡೆಗೆ ನೋಡುತ್ತಿರುವ ಗಾನವಿಯನ್ನು ನೋಡಿ, ನೀನು ಕೂಡ ಬೆಳಿಗ್ಗೆ ಬೇಗ ರೆಡಿಯಾಗಿರು ಅಮ್ಮ ಎಂದು ಹೇಳುತ್ತಾರೆ ಅರುಂಧತಿ ಅಮ್ಮನವರು. ಹಾಗೆಯೇ ಆಗಲಿ ಅಮ್ಮಮ್ಮ ಎಂದು ಹೇಳಿ ಗೆಸ್ಟ್ ರೂಮ್ಗೆ ಹೋಗಿಬಿಡುತ್ತಾಳೆ. ಶಾಂಭವಿ ಮತ್ತು ಪ್ರಸಾದ್ಗೆ ಕೂಡ ಸ್ಟ್ರಿಕ್ಟ್ ಆಗಿ ಎಚ್ಚರಿಕೆ ಕೊಟ್ಟು ನಾಳೆ ಎಲ್ಲ ಕೆಲಸಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ಇದು ನನ್ನ ಮೊಮ್ಮಗನ ಮದುವೆಯ ನಂತರ ನಡೆಯಲಿರುವ ಮೊದಲ ಪೂಜಾ ಕಾರ್ಯಕ್ರಮ. ಯಾವುದೇ ವ್ಯತ್ಯಾಸವಾದರೂ ಸುಮ್ಮನೆ ಇರುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಸರಿ ಎಂದು ಅವರು ಅವರ ರೂಮ್ಗಳಿಗೆ ಹೋಗಿಬಿಡುತ್ತಾರೆ. ರೂಮ್ಗೆ ಹೋದ ಶಾಂಭವಿ ತನ್ನ ಗಂಡನಾದ ಕೃಷ್ಣಕುಮಾರ್ ಅವರಿಗೆ ಫೋನ್ ಮಾಡುತ್ತಾಳೆ. ಆದಿತ್ಯ ಅವರು ಬಂದಾಗಿನಿಂದ ಫೋನ್ ಮಾಡೋಣ ಅಂದರೆ ಅವರು ಬಿಸಿನೆಸ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದರಿಂದ ಎಷ್ಟು ಸಾರಿ ಮಾಡಿದರೂ ಸರ್ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ಮೇಡಮ್ ಎಂದು ಹೇಳಿ ಅವರ PA ಫೋನ್ ಕಟ್ ಮಾಡುತ್ತಿದ್ದನು. ಅದಕ್ಕೆ ಇನ್ನೂ ಏನೂ ಮಾಡಲು ಸಾಧ್ಯವಾಗದೆ ಈಗ ಎಲ್ಲ ಕೆಲಸಗಳು ಮುಗಿದಿರುತ್ತವೆ ಎಂದುಕೊಂಡು ಫೋನ್ ಮಾಡುತ್ತಾಳೆ. ಆ ಕಡೆಯಿಂದ ಫೋನ್ ಎತ್ತಿ ಹಲೋ ಎಂದ ಕೃಷ್ಣಕುಮಾರ್ ಅವರೊಂದಿಗೆ ಕನಿಷ್ಠ ಹೇಗಿದ್ದೀರಿ ಎಂದು ಕೂಡ ಕೇಳದೆ, ಏನಪ್ಪ ಆದಿತ್ಯ ಯಾರಿಗೂ ಹೇಳದೆ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಎಂದು ದೀರ್ಘವಾಗಿ ಹೇಳಿಯುತ್ತಾಳೆ. ಅದಕ್ಕೆ ಆ ವಿಷಯ ನನಗೆ ತಿಳಿದಿದೆ ಎಂಬಂತೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಕೃಷ್ಣಕುಮಾರ್ ಅವರು. ಓ ಎಂದು ಮುಖಭಂಗದಿಂದ ಅವರು ಹೇಳಿದಾಗ, ಅದೇನಪ್ಪ, ನಾನು ಇಷ್ಟು ದೊಡ್ಡ ವಿಷಯ ಹೇಳಿದರೆ ನಿಮಗೆ ಕನಿಷ್ಠ ಇರುವೆ ಕಚ್ಚಿದಷ್ಟು ಇಲ್ಲವೇ? ನಮ್ಮ ಯಾರ ಒಪ್ಪಿಗೆಯೂ ಇಲ್ಲದೆ ಅವನು ಮದುವೆ ಮಾಡಿಕೊಂಡು ಬಂದಿದ್ದಾನೆ. ನಾನು ಏನು ಹೇಳುತ್ತಿದ್ದೇನೋ ನಿಮಗೆ ಅರ್ಥವಾಗುತ್ತಿದೆಯೇ ಎಂದಾಗ, ಆದಿತ್ಯ ಮದುವೆಗೆ ಯಾರ ಒಪ್ಪಿಗೆ ಬೇಕು ಶಾಂಭವಿ, ನಿನ್ನದೇ ಎಂದು ಕೇಳುತ್ತಾರೆ ಅವರು. ಅದಕ್ಕೆ ನಾಲಿಗೆ ಕಚ್ಚಿಕೊಂಡು, ಅದು ಅಲ್ಲ, ಕನಿಷ್ಠ ನಿಮಗಾದರೂ ಒಂದು ಮಾತು ಹೇಳಬೇಕಿತ್ತು ಅಲ್ವಾ? ಹಾಗೆ ಹೇಗೆ ನಾವು ಯಾರೂ ಇಲ್ಲದೆ ಒಬ್ಬ ಅನಾಥನಂತೆ ಮದುವೆ ಮಾಡಿಕೊಂಡು ಬರುತ್ತಾನೆ ಎಂದು ಶಾಂಭವಿ ಹೇಳಿದಾಗ, ಮಾತುಗಳನ್ನು ಜಾಗರೂಕತೆಯಿಂದ ಮಾತಾಡು ಶಾಂಭವಿ. ನನ್ನ ಮಗನನ್ನು ಇನ್ನೊಂದು ಸಾರಿ ಅನಾಥ ಅಂದೆ ಅಂದರೆ ನೀನು ನನ್ನ ಹೆಂಡತಿ ಎಂದು ಕೂಡ ನೋಡುವುದಿಲ್ಲ, ನೆನಪಿಟ್ಟುಕೋ ಎಂದು ಕೋಪದಿಂದ ಹೇಳಿದಾಗ ಕೃಷ್ಣಕುಮಾರ್ ಅವರಿಗೆ ಕೋಪ ಬಂದಿದೆ ಎಂದು ತಿಳಿದು ತಡವಡಾಯಿಸುತ್ತಾ, ನನ್ನ ಉದ್ದೇಶ ಅದಲ್ಲ, ಹತ್ತಿರದವರಾದ ನಾವು ಇಷ್ಟೊಂದು ಜನ ಇದ್ದು ಕೂಡ ಹಾಗೆ ಯಾರೂ ಇಲ್ಲದೆ ಮದುವೆ ಮಾಡಿಕೊಳ್ಳುವುದು ಏಕೆ ಅಂತ ಅಷ್ಟೇ, ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಎಂದಾಗ ಸ್ವಲ್ಪ ಶಾಂತಗೊಂಡ ಕೃಷ್ಣಕುಮಾರ್ ಅವರು, ಆದಿತ್ಯ ಯಾರ ಒಪ್ಪಿಗೆಯೂ ಇಲ್ಲದೆ ಏನು ಮದುವೆ ಮಾಡಿಕೊಂಡು ಬಂದಿಲ್ಲ ಶಾಂಭವಿ, ನಮ್ಮ ಅಮ್ಮ ಮತ್ತು ನನ್ನ ಒಪ್ಪಿಗೆಯೊಂದಿಗೆ ಮದುವೆ ಮಾಡಿಕೊಂಡು ಬಂದಿದ್ದಾನೆ. ಇದರ ಬಗ್ಗೆ ನೀನು ಗಾಬರಿ ಪಡುವ ಅಗತ್ಯವಿಲ್ಲ ಅಂದಾಗ, ಅದೇನಪ್ಪ, ಆದಿತ್ಯ ಮದುವೆ ಬಗ್ಗೆ ನಿಮಗೆ ತಿಳಿದಿದೆಯೇ? ನಿಮಗೆ ತಿಳಿದಿದ್ದರೂ ನನ್ನೊಂದಿಗೆ ಒಂದು ಮಾತು ಕೂಡ ಹೇಳಲಿಲ್ಲವೇ ಎಂದು ಆಶ್ಚರ್ಯಪಡುತ್ತಾಳೆ ಶಾಂಭವಿ. ನಾನು ಇಲ್ಲಿ ಇದ್ದಾಗಲೇ ನಮ್ಮ ಅಮ್ಮ ನನಗೆ ಫೋನ್ ಮಾಡಿ, ನಾನು ಆದಿಗೆ ಒಂದು ಸಂಬಂಧ ನೋಡಿದ್ದೇನೆ, ನಿನಗೆ ಅಭ್ಯಂತರ ಇಲ್ಲದಿದ್ದರೆ ಮದುವೆ ಮಾಡುತ್ತೇನೆ ಎಂದು ಹೇಳಿದಳು. ಆದಿ ಈ ಮದುವೆಗೆ ಒಪ್ಪುತ್ತಾನಾ ಅಮ್ಮ ಎಂದು ನಾನು ಕೇಳಿದರೆ ಅವನನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು ಎಂದು ಹೇಳಿದಳು. ಮೊದಲೇ ಮದುವೆ ಮಾತನ್ನು ಸಹ ಎತ್ತಲು ಬಿಡದ ಆದಿಗೆ ಮದುವೆ ಮಾಡುತ್ತೇನೆ ಎಂದರೆ ಸರಿ ಎಂದು ಒಪ್ಪಿಕೊಂಡೆ. ಇಲ್ಲಿ ಸಾಲು ಸಾಲು ಮೀಟಿಂಗ್ಗಳಿಂದ ಬ್ಯುಸಿ ಆಗಿದ್ದರಿಂದ ನಿನಗೆ ಹೇಳಲು ಸಮಯ ಸಿಗಲಿಲ್ಲ ಅಷ್ಟೆ. ಆದರೂ ಈಗ ತಿಳಿದಿದೆಯಲ್ಲ, ಒಬ್ಬ ಅತ್ತೆಯಾಗಿ ನೀನು ಏನು ಮಾಡಬೇಕೋ ಅದನ್ನು ಮಾಡು ಎಂದಾಗ, ಅತ್ತೆಯವರು ಹುಡುಗಿಯನ್ನು ನೋಡಿದ್ದೇನೆ ಎಂದ ತಕ್ಷಣ ಒಪ್ಪಿಕೊಂಡರೆ ಹುಡುಗಿ ಯಾರು ಏನು ತಿಳಿದುಕೊಳ್ಳುವುದು ಅವಶ್ಯಕವಿಲ್ಲವೇ ಅಂದ್ಲು. ನಮ್ಮ ಅಮ್ಮ ಹುಡುಗಿಯನ್ನು ನೋಡಿದ್ದಾಳೆ ಎಂದರೆ ಅದರಲ್ಲಿ ಲೋಪ ಕಂಡು ಹಿಡಿಯುವ ಅವಶ್ಯಕತೆ ಇರುತ್ತದೆ ಎಂದು ನಾನು ಅಂದುಕೊಳ್ಳುವುದಿಲ್ಲ.
ಹುಡುಗಿ ಗುಣವಂತೆ ಆಗಿದ್ದರೇನೆ ನಮ್ಮ ಅಮ್ಮ ಅವಳ ಬಗ್ಗೆ ಹೇಳುತ್ತಾಳೆ. ಅವರು ಅವಸರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಅದು ಆದಿ ವಿಷಯದಲ್ಲಿ ಅಸಲಿಗೆ ಅವಸರ ಮಾಡುವುದಿಲ್ಲ. ನಿನಗೆ ತಿಳಿದಿದೆ ಅಲ್ವಾ, ಅಮ್ಮನಿಗೆ ಆದಿ ಎಂದರೆ ಎಷ್ಟು ಇಷ್ಟ ಅಂತ. ಅಂತಹ ಅವನಿಗೆ ಯಾರನ್ನು ಬೇಕು ಅಂದರೆ ಅವರನ್ನು ಕೊಟ್ಟು ಮಾಡುವುದಿಲ್ಲ. ಆ ಹುಡುಗಿ ಬಗ್ಗೆ ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಿದ ನಂತರವೇ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡಿರುತ್ತಾರೆ. ನೀನು ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ಅಮ್ಮನಿಗೆ ಕೋಪ ತರಿಸಬೇಡ ಅಂತಹ. ಅಂದರೆ ಏನು ನಿಮ್ಮ ಉದ್ದೇಶ? ನಾನು ಈ ಮನೆಗೆ ಏನೂ ಅಲ್ಲವೇ? ಆದಿ ಮದುವೆ ವಿಷಯದಲ್ಲಿ ನನಗೆ ಹಕ್ಕು ಇಲ್ಲವೇ ಎಂದು ಕೋಪದಿಂದ ಶಾಂಭವಿ ಕೇಳಿದಾಗ, ನೋಡು ಶಾಂಭವಿ, ಆದಿ ವಿಷಯದಲ್ಲಿ ನಿನಗೆ ಎಷ್ಟರ ಮಟ್ಟಿಗೆ ಹಕ್ಕಿದೆ ಎಂದು ನಾನು ನಿನಗೆ ಹೇಳಬೇಕಾಗಿಲ್ಲ. ಅದು ನಿನ್ನ ಮನಸ್ಸಾಕ್ಷಿಗೂ ತಿಳಿದಿದೆ. ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ಈ ವಿಷಯದಲ್ಲಿ ಮಾತ್ರ ದೂರ ಇರು. ನೀನು ಆ ಮನೆಗೆ ಸೊಸೆಯೇ, ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಆದಿ ವಿಷಯದಲ್ಲಿ ಮಾತ್ರ ನಾನು ಅಮ್ಮನ ಮಾತಿಗೆ ಎದುರುತ್ತರ ಹೇಳಲಾರೆ. ಇನ್ನೂ ನೀನು ಈ ವಿಷಯದ ಬಗ್ಗೆ ಮರೆತು ಬಿಡು ಎಂದಾಗ, ಅದಲ್ಲ, ಆದಿ ನನಗೆ ಹೇಳದೆ ಮದುವೆ ಮಾಡಿಕೊಂಡು ಬಂದಿದ್ದಕ್ಕೆ ನನಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ಸೊಸೈಟಿಯಲ್ಲಿ ನಮಗೊಂದು ಸ್ಟೇಟಸ್ ಇದೆ. ಅದರಲ್ಲಿಯೂ ಆದಿ ಈ ಮನೆಯ ವಾರಸುದಾರ. ಊರು ಹೆಸರು ಇಲ್ಲದ ಒಬ್ಬ ಹುಡುಗಿಯನ್ನು ಹಾಗೆ ಹೇಗೆ ಸೊಸೆಯಾಗಿ ಮಾಡಿಕೊಳ್ಳುತ್ತೇವೆ? ಆದಿ ಒಪ್ಪಿಕೊಳ್ಳಲಿ ಅಂದರೆ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು ತಮ್ಮ ಮಕ್ಕಳನ್ನು ಈ ಮನೆಗೆ ಸೊಸೆಯನ್ನಾಗಿ ಮಾಡಲು ರೆಡಿಯಾಗಿದ್ದಾರೆ. ಅಷ್ಟು ದೂರ ಯಾಕೆ? ನಮ್ಮ ಅಣ್ಣನ ಮಗಳು ಕಾವ್ಯ ಇಲ್ಲವೇ? ಅವಳಾದರೆ ನಮ್ಮ ಕಣ್ಣ ಮುಂದೆಯೇ ಬೆಳೆದವಳು ಕೂಡ. ಆದಿ ಬಗ್ಗೆ ಅವನಿಗಿರುವ ಕೋಪದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ. ಮೇಲಾಗಿ ಸಣ್ಣದಿನಿಂದ ಅವಳಿಗೆ ಆದಿ ಎಂದರೆ ಪ್ರಾಣ ಕೂಡ. ಅಂತಹವರನ್ನು ಬಿಟ್ಟು ಅತ್ತೆಯವರು ಮುಖ ಪರಿಚಯ ಇಲ್ಲದ ಯಾರನ್ನು ತಂದು ಏಕೆ ಮದುವೆ ಮಾಡಿದರು? ಆದರೂ ಏನಿದೆ ಆ ಹುಡುಗಿಯಲ್ಲಿ? ಒಮ್ಮೆ ಆದಿ ಮದುವೆಗೆ ಒಪ್ಪಿಕೊಂಡ ಮೇಲೆ ನೀವು ಬರುವವರೆಗೆ ಕಾಯಬಹುದಿತ್ತು. ಮದುವೆಗೆ ಅಷ್ಟು ಅವಸರ ಏನಿತ್ತು? ನೀವು ಬಂದ ಮೇಲೆ ನಿಧಾನವಾಗಿ ಗ್ರ್ಯಾಂಡಾಗಿ ನಾವೇ ಹತ್ತಿರವಿದ್ದು ಅವನ ಮದುವೆ ಮಾಡುತ್ತಿದ್ದೆವು ಅಲ್ವಾ ಎಂದಾಗ, ಅವರಿಬ್ಬರ ಹೆಸರಿನಲ್ಲಿ ಆ ದಿನ ಮುಹೂರ್ತ ಬಿಟ್ಟರೆ ಇನ್ನೂ 6 ತಿಂಗಳವರೆಗೆ ಯಾವುದೇ ಮುಹೂರ್ತಗಳು ಇರಲಿಲ್ಲವಂತೆ ಶಾಂಭವಿ. ಅದಕ್ಕಾಗಿಯೇ ಆ ಮುಹೂರ್ತಕ್ಕೆ ನಮ್ಮ ಅಮ್ಮ ಆದಿ ಮದುವೆ ಮಾಡಿದರು. ನಾವು ಯಾರೂ ಇಲ್ಲದಿದ್ದರೂ ಹಿರಿಯರಾದ ಅಮ್ಮ ಅವರ ಬಳಿಯೇ ಇದ್ದಾರಲ್ಲ, ಅದು ಸಾಕು. ಆದರೂ ಈಗ ಏನಾಯಿತು ಎಂದು ನಿನಗೆ ಅಷ್ಟು ನೋವು? ಅಸಲಿಗೆ ಮದುವೆಯೇ ಬೇಡ ಅಂದವನು ಮದುವೆ ಮಾಡಿಕೊಂಡಿದ್ದಾನೆ. ಅದು ಸಂತೋಷ ಪಡಬೇಕಾದ ವಿಷಯ. ಅವನು ಒಂದು ಮನೆಯವನು ಆಗಿದ್ದಾನೆ. ನಮಗೆ ಅದು ಸಾಕು ಅಲ್ವಾ? ಮದುವೆ ಯಾರೂ ಇಲ್ಲದೆ ನಡೆದರೆ ಏನಾಯಿತು? ನಾನು ಬಂದ ಮೇಲೆ ಎಲ್ಲರಿಗೂ ತಿಳಿಯುವಂತೆ ಗ್ರ್ಯಾಂಡ್ ರಿಸೆಪ್ಷನ್ ಕೊಡೋಣ ಎಂದಾಗ, ಇನ್ನೂ ಏನಾದರೂ ಅಂದರೆ ಮೊದಲಿಗೆ ಕೋಪ ಬರುವಂತಿದೆ ಎಂದು, ಇನ್ನೂ ತನ್ನ ಗಂಡ ಏನು ಹೇಳಿದರೂ ಕೇಳಲು ಸಿದ್ಧರಿಲ್ಲ ಎಂದು ಅರ್ಥವಾಗಿ, ಸರಿ ನಿಮ್ಮ ಇಷ್ಟ, ನೀವು ಬಂದ ಮೇಲೆ ಹಾಗೆಯೇ ಮಾಡೋಣ. ಇಷ್ಟಕ್ಕೂ ನೀವು ಯಾವಾಗ ಬರುತ್ತಿದ್ದೀರಿ ಎಂದು ಕೇಳಿ, ನಾಳೆ ಅತ್ತೆಯವರು ಅವರಿಬ್ಬರಿಂದ ವ್ರತ ಮಾಡಿಸುತ್ತೇನೆ ಎಂದಿದ್ದಾರೆ ಎಂದಾಗ, ಸರಿ, ಆ ಸಮಯಕ್ಕಿಂತ ಮುಂಚೆ ನಾನು ಬರಲು ಪ್ರಯತ್ನಿಸುತ್ತೇನೆ ಎಂದು. ಮೊದಲೇ ಅಮ್ಮನದ್ದು ದೊಡ್ಡ ವಯಸ್ಸು. ಎಲ್ಲ ಕೆಲಸಗಳನ್ನು ಅವರ ಮೇಲೆಯೇ ಬಿಡದೆ ನೀನು ಕೂಡ ನೋಡಿಕೊ. ನಾಳೆ ಪೂಜೆಯಲ್ಲಿ ಯಾವುದೇ ಪ್ರಾಬ್ಲಮ್ ಬರದಂತೆ ನೋಡಿಕೊ. ಇದು ನನ್ನ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿ ಎಂದಾಗ, ಸರಿ ಎಂದು ಫೋನ್ ಇಡುತ್ತಾಳೆ ಶಾಂಭವಿ. ಕೃಷ್ಣಕುಮಾರ್ ಅವರು ಫೋನ್ ಇಟ್ಟ ತಕ್ಷಣ, ಇಲ್ಲಿಯವರೆಗೆ ತನ್ನ ಗಂಡ ತನ್ನ ಕಂಟ್ರೋಲ್ನಲ್ಲಿಯೇ ಇದ್ದಾನೆ ಎಂದು, ತನ್ನ ಮಾತು ಎಂದಿಗೂ ಮೀರದವನು ಎಂದು, ತನ್ನ ಬಳಿ ಏನನ್ನೂ ಮರೆಮಾಚುವುದಿಲ್ಲ ಎಂದುಕೊಂಡಿದ್ದ ಅವಳಿಗೆ ಕನಿಷ್ಠ ಆದಿ ಮದುವೆ ಸಂಗತಿ ತನಗೆ ತಿಳಿದಿದ್ದರೂ ಕೂಡ ತನ್ನೊಂದಿಗೆ ಒಂದು ಮಾತು ಕೂಡ ಹೇಳಲಿಲ್ಲ ಎಂದು ತಿಳಿದ ತಕ್ಷಣ ಒಮ್ಮೆಲೆ ಪರಿಸ್ಥಿತಿಗಳು ತನ್ನ ಕೈಯಿಂದ ಜಾರಿ ಹೋಗುತ್ತಿವೆ ಎಂದು ಅನಿಸಿ, ಆದರೂ ತನಗೆ ತಿಳಿಯದೆ ತನ್ನ ಗಂಡನಲ್ಲಿ ಇಷ್ಟು ಬದಲಾವಣೆ ಯಾವಾಗ ಬಂತು ಎಂದು ಯೋಚಿಸುತ್ತಾ ಕೋಪದಿಂದ ಕೈಯಲ್ಲಿದ್ದ ಫೋನನ್ನು ನೆಲಕ್ಕೆ ಎಸೆದು ಹೊಡೆಯಲು
ಅಂದುಕೊಂಡ ಶಾಂಭವಿಗೆ ಆ ಫೋನ್ನ ಮೌಲ್ಯ ಅಕ್ಷರಶಃ ಲಕ್ಷ ರೂಪಾಯಿ ಎಂದು ನೆನಪಾಗಿ ನಿಂತು ಹೋಗುತ್ತಾಳೆ. ಆದರೂ ಈ ತಂದೆ ಮಗನ ನಡುವೆ ಎಷ್ಟು ದೂರ ಹೆಚ್ಚಿಸಿದರೂ ಈತನಿಗೆ ಮಾತ್ರ ಮಗನ ಮೇಲೆ ಪ್ರೀತಿ ಸ್ವಲ್ಪವೂ ಕಡಿಮೆಯಾಗುತ್ತಿಲ್ಲ. ಕನಿಷ್ಠ ಆ ಆದಿ ಯಾವಾಗಲೂ ಈತನೊಂದಿಗೆ ಸರಿಯಾಗಿ ಮಾತನಾಡಲು ಕೂಡ ಮಾತನಾಡುವುದಿಲ್ಲ. ಆದರೂ ಕೂಡ ಈತನಿಗೆ ಮಗನ ಮೇಲೆ ಪ್ರೀತಿ ಸುರಿಯುತ್ತಿದೆ. ಆದಿಯನ್ನು ಒಂದು ಮಾತು ಕೂಡ ಅನ್ನಲು ಬಿಡುತ್ತಿಲ್ಲ. ಹೇಗೆ ಇವರಿಬ್ಬರನ್ನು ದೂರ ಮಾಡಬೇಕು ಎಂದು ಯೋಚಿಸುತ್ತಾ, ಅಸಲಿಗೆ ಆ ಹುಡುಗಿ ಯಾರು? ಈ ಮುದುಕಿ ಯಾರಿಗೂ ಹೇಳದೆ ಯಾರೂ ಇಲ್ಲದೆ ಏಕೆ ಡೈರೆಕ್ಟಾಗಿ ಮದುವೆ ಮಾಡಿ ಕರೆದುಕೊಂಡು ಬಂದಿದ್ದಾಳೆ? ಹೇಗಾದರೂ ಮಾಡಿ ಅವಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾಳೆ ಶಾಂಭವಿ. ಈ ಕತೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್. ದಯವಿಟ್ಟು ಈ ಹೊಸ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಆದ್ದರಿಂದ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಗಟ್ಟಿಮೇಳ ಸ್ಟೋರಿ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಹಾಕ್ತೀನಿ ಫ್ರೆಂಡ್ಸ್, ಖಂಡಿತ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.